ನಮಸ್ಕಾರ, ನಾನು ನಿಮ್ಮ ಮನೆ ಮಗಳು ಪೂಜಾ ಹೆಗಡೆ. ಯಾವಾಗೂ ಆಫರ್ ಸಾರಿ ಜೊತೆಗೆ ಬರ್ತಾ ಇರ್ತೀನಿ. ಆಫರ್ ಏನಂತ ಅಂದ್ರೆ ಯಾವಾಗೂ ನಾನು ಕೊಡೋ ಸಾರಿಯನ್ನ ಅಂದ್ರೆ ಗ್ಯಾಲಕ್ಸಿ ಸಿಲ್ಕ್ ಮಟೀರಿಯಲ್ ಯಾವುದೇ 2 ಸಾರಿ ತಗೊಂಡ್ರೆ ಇವತ್ತು 800 ಆಗಿರುತ್ತೆ. 800 ರೂಪಾಯಿಗೆ 2 ಸಾರಿ ಕೊಡ್ತಾ ಇದ್ದೀನಿ. ಇಲ್ಲ ಯಾರಾದ್ರೂ ಒಂದೇ ಸಾರಿ ಸಾಕು ನಮಗೆ 2 ಸಾರಿ ಬೇಡ ಅನ್ನೋರಿಗೂ ಕೂಡ ಕೊಡ್ತೀವಿ. ಹಿಂಗಂದ್ರೆ ಒಂದು ಸಾರಿಗೆ ಆಗ 450 ರೂಪಾಯಿ ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಶಿಪ್ಪಿಂಗ್ ಚಾರ್ಜಸ್ ಅನ್ನ ನಾನು ಯಾವುದೇ ಸಾರಿಗೂ ಸೇರಿಸಿರಲ್ಲ. ಈಗ ಎಕ್ಸಾಂಪಲ್ ನಾನು ಇದೇ ಸಾರಿಯನ್ನ 500 ರೂಪಾಯಿ ಅಂತ ಹೇಳಿ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ಬೋದು, ಬಟ್ ಆ ತರ ಮಾಡಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಈ ಸಾರಿಗೆ ಎಷ್ಟು ಅದಿಷ್ಟೇ ರೇಟ್ ಹೇಳಿರ್ತೀವಿ. ನೀವು ಎಲ್ಲಿಂದ ಬುಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಶಿಪ್ಪಿಂಗ್ ಚಾರ್ಜಸ್ ಡಿಪೆಂಡ್ ಆಗುತ್ತೆ. ಕರ್ನಾಟಕದಲ್ಲಾದ್ರೆ 75 ರೂಪಾಯಿ ಆಗುತ್ತೆ, ಕರ್ನಾಟಕದಿಂದ ಹೊರಗಡೆ ಆದ್ರೆ 120 ಆಗುತ್ತೆ. ಸೊ ಅದೇ ನೀವು 3 ಸಾರಿಗಿಂತ ಜಾಸ್ತಿ ಬುಕ್ ಮಾಡಿದೆ ಅಂದ್ರೆ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ವೇಟ್ ಮೇಲೆ ಕೊರಿಯರ್ ಚಾರ್ಜಸ್ ಜಾಸ್ತಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಇದೇ ತರ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿಯವರಿಗೆ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಅನ್ನ ರೆಫರ್ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ಮಟೀರಿಯಲ್ ಅಂದರೆ ಇದೆಲ್ಲನೂ ಗ್ಯಾಲಕ್ಸಿ ಸಿಲ್ಕ್ ಆಗಿರುತ್ತೆ. ಇವತ್ತು ನಾನು ವಿಡಿಯೋದಲ್ಲಿ ತೋರಿಸೋ ಸಾರಿಗಳೆಲ್ಲ ರೇಟ್ ಮಾತ್ರ ಸೇಮ್ ರೇಟು, 800 ರೂಪಾಯಿಗೆ 2. ಯಾವುದೇ 2 ಸಾರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, 800ಗೆ 2 ಸಾರಿನ ಕೊಡ್ತಾ ಇದ್ದೀವಿ. ಸೊ ಮಿಸ್ ಮಾಡ್ಕೋಬೇಡಿ. ಇದೆಲ್ಲ ಕಡಿಮೆ ರೇಟ್ ಆಗಿರೋದ್ರಿಂದ ಬೇಗ ಬೇಗ ಬುಕ್ ಆಗ್ತಾ ಹೋಗುತ್ತೆ. ನೋಡಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಆಗಿರುತ್ತೆ, ತುಂಬಾ ಶೈನಿಂಗ್ ಆಗಿದೆ. ಮತ್ತೆ ಇದು ವಿತ್ ಬ್ಲೌಸ್ ಪೀಸ್ ಬಂದಿರುತ್ತೆ. ಎಲ್ಲ ಸಾರಿಗಳಿಗೂ ವಿತ್ ಬ್ಲೌಸ್ ಪೀಸ್ ಇದೆ. ಸೊ ಮಿಸ್ ಮಾಡ್ಕೊಳ್ದೆ ಬುಕ್ ಮಾಡ್ಕೊಳ್ಳಿ. ಯಾರೆಲ್ಲ ಟೀಚರ್ಸ್ ಇರ್ತೀರಾ, ಡೈಲಿ ವೇರ್ ಮಾಡೋರು ಇರ್ತೀರಾ, ಯಾರೆಲ್ಲ ಅಮ್ಮನಿಗೆ ಗಿಫ್ಟ್ ಕೊಡಬೇಕು ಅಂತ ಇರ್ತೀರಲ್ಲ, ಸೊ ಇದನ್ನು ಕೊಡಿ. ನಿಮಗೆ ರೇಟು ಕೂಡ ಕಡಿಮೆ ಆಗಿರುತ್ತೆ, ಅಮ್ಮನಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಮನೆಯಲ್ಲಿ ಸಾರಿ ವೇರ್ ಮಾಡೋರು ಇಂಥ ಸಾಫ್ಟ್ ಮೆಟೀರಿಯಲ್ನ ಕೇಳ್ತಾರೆ, ಮತ್ತೆ ಈಸಿ ಮೇಂಟೆನೆನ್ಸ್ ಸಾರಿಗಳನ್ನ ಕೇಳ್ತಾ ಇರ್ತಾರೆ. ಸಾಫ್ಟ್ ಮಟೀರಿಯಲ್ 100% ಹೌದು. ಮತ್ತೆ ವಾಷಿಂಗ್ ಮಷೀನ್ ಅಲ್ಲಿ ಕೂಡ ನೀವು ವಾಶ್ ಮಾಡ್ಕೋಬಹುದು. ಈ ಮಟೀರಿಯಲ್ ಬಗ್ಗೆ ನಾನು ಗ್ಯಾರಂಟಿ ಆಗಿರ್ತೀನಿ, ಯಾಕಂದ್ರೆ ತುಂಬಾ ಸಲ ನಾನು ರೀಸ್ಟಾಕ್ ಮಾಡಿಸಿರೋ ಸಾರಿಗಳಾಗಿರುತ್ತೆ ಇದೆಲ್ಲ. ನನ್ನ ಹತ್ರ ಯಾವತ್ತೂ ಅವೈಲೇಬಲ್ ಇರುತ್ತೆ ಹೆಗ್ಡೆ ಕಲೆಕ್ಷನ್ಸ್ ಅಲ್ಲಿ. ಯಾಕಂದ್ರೆ ಹೈ ಡಿಮ್ಯಾಂಡ್ ಇರುವಂತ ಸಾರಿಗಳಿದೆಲ್ಲ. ತುಂಬಾ ಜನ ಇವಾಗ ಸಿಲ್ಕ್ ಸಾರಿಗಳು ಆ ಥರದಕ್ಕಿಂತ ಮನೇಲಿ ಯೂಸ್ ಮಾಡುವಂತ ಸಾರಿಗಳನ್ನ ತುಂಬಾ ಕಡೆ ಹುಡುಕ್ತಾ ಇರ್ತೀರಲ್ಲ, ನಮ್ಮ ಹೆಗ್ಡೆ ಕಲೆಕ್ಷನ್ಸ್ ಅಲ್ಲಿ ನಿಮಗೆ ಡೈಲಿ ವೇರ್ ಸಾರೀಸ್ ಆಪ್ಷನ್ ತುಂಬಾ ಇರುತ್ತೆ. ಸೊ ಬೇಕಿದ್ದವರು ಮೆಸೇಜ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ, ಕಾಲ್ ಮಾಡಿ ಕೂಡ ಕೇಳ್ಬೋದು. ಮತ್ತೆ ನಮ್ಮ ರೆಸ್ಪಾನ್ಸ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು, ಯಾರು ಬೇಜಾರು ಮಾಡ್ಕೋಬೇಡಿ. ಇಲ್ಲಿ ತನಕ ಯಾರು ಬೇಜಾರು ಮಾಡ್ಕೊಂಡಿಲ್ಲ. ನಾನಂತೂ ಒಂದೊಂದ್ಸಲ ದಿನ ಆದ್ಮೇಲೆಲ್ಲ ರಿಪ್ಲೈ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಎಲ್ಲೋ ಫ್ಯಾಮಿಲಿ ರೀಸನ್ಸ್ ಇಂದ ಹೊರಗಡೆ ಇದ್ದಿರ್ತೀವಿ, ಇಲ್ಲ ಏನೋ ಒಂದು ಮಕ್ಳು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀವಿ, ಇಲ್ಲ ಯಾವುದೋ ಆರ್ಡರ್ ತಗೊಳ್ಳೋದು, ಇಲ್ಲ ಏನೋ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಆ ಥರ ರೀಸನ್ಗಳಿಂದ ಒಂದೊಂದ್ಸಲ ನಮ್ಮ ರಿಪ್ಲೈಯಲ್ಲಿ ಡಿಲೇ ಆಗ್ಬೋದು. ಸೊ ಬಟ್ ನೀವು ಅದು ಯಾವುದನ್ನು ಮನಸ್ಸಿಗೆ ಇಟ್ಕೊಳ್ದೆ ತುಂಬ ದಿನ, ಒಬ್ಬೊಬ್ರಂತೂ 3 ದಿನ ವೆಯ್ಟ್ ಮಾಡಿ ಎಲ್ಲ ಆರ್ಡರ್ ತಗೊಂಡವ್ರಿದ್ದೀರಾ, ಅಂದರೆ ಬುಕ್ ಮಾಡ್ಕೊಂಡವ್ರಿದ್ದೀರಾ. ಸೊ ನಿಮ್ಮ ಈ ಪ್ರೀತಿ ವಿಶ್ವಾಸ ನಂಬಿಕೆಗೆ ನಾನು ಯಾವತ್ತೂ ಚಿರಋಣಿ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಹೆಗ್ಡೆ ಕಲೆಕ್ಷನ್ಸಲ್ಲಿ ನಿಮಗೆ ಬೇಕಾದಂಥ ಮಟೀರಿಯಲ್ನ ನಾನು ರೀಸ್ಟಾಕ್ ಮಾಡಿಸ್ಕೊಡ್ತೀನಿ. ಮತ್ತು ಯಾವುದೇ ಮದುವೆ ಫಂಕ್ಷನ್ ಇರ್ಬೋದು, ಇಲ್ಲ ಯಾವುದಾದ್ರೂ ಗಿಫ್ಟ್ ಕೊಡೋದಿರ್ಬೋದು, ಯಾವುದೇ ಥರ ಮಟೀರಿಯಲ್ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಇದ್ದರೆ ತರಿಸ್ಕೊಡ್ತೀವಿ, ಅಂದರೆ ಇದ್ದರೆ ಕೊಡ್ತೀವಿ, ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮಗೆ ತರಿಸ್ಕೊಡೋಕ್ಕಾದ್ರೂ ನಾವು ಟ್ರೈ ಮಾಡ್ತೀವಿ. ಸೊ ಬೇಕಾಗಿರೋ ಮಟೀರಿಯಲ್ ಅಂದರೆ ಇವತ್ತು ನೀವು ಆರ್ಡರ್ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಲ್ಲ, ಸೊ ಆ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗತ್ತೆ. ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಾಗ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಈ ಸಾರಿ ಅವೈಲೇಬಲ್ ಇದೆ ಅಂತ ನೀವು ಮೆಸೇಜ್ ಮಾಡಿದರೆ, ಆ ಸಾರಿ ಅವೈಲೇಬಲ್ ಇದ್ದರೆ ನಿಮ್ಮ ಹತ್ರ ಡೀಟೇಲ್ಸ್ ತೊಗೊಂಡು ಪೇಮೆಂಟ್ ತೊಗೊಂಡು ಕಳಿಸ್ಕೊಡ್ತೀವಿ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಈ ಸಾರಿ ಎತ್ತಿಡಿ, ಇದನ್ನು ನಾನು 2 ಡೇಸ್ ಬಿಟ್ಟು ತೊಗೋತೀನಿ, ಈ ಥರನ ನಾನು ತುಂಬ ಇಟ್ಟಿದ್ದೆ ಮೊದಲು. ಸೊ 10-15 ಸಾರಿ ತನಕನೂ ನಾನು ಇಟ್ಟಿದ್ದಿದೆ. ಬಟ್ ಇವಾಗ ಏನಾಗುತ್ತೆ ಅಂದರೆ, ಸೊ ಆಮೇಲೆ 10 ಡೇಸ್ ಆದಮೇಲೆ ಬೇಡ ಅಂತ ಹೇಳ್ತೀರಲ್ವ, ಸೊ ಅದೇನಾಗುತ್ತೆ, ನಮ್ಗೆ ಬೇರೆಯವ್ರಿಗೂ ಕೊಡೋಕ್ಕಾಗಲ್ಲ, ಸ್ಟಾಕ್ ಉಳ್ದೋಗುತ್ತೆ. ಸೊ ಆ ರೀಸನ್ಸಿಂದ ನಾವಿವಾಗ ಸ್ಟಾಕನ್ನು ಯಾರಿಗೆ ಬೇಕೋ ಪೇಮೆಂಟ್ ಆದರೆ ಮಾತ್ರ ಎತ್ತಿಡ್ತಾ ಇದ್ದೀವಿ, ಇಲ್ಲ ಅಂದರೆ ನಾವು ಸೈಡಲ್ಲಿ ಇಡ್ತಾ ಇಲ್ಲ. ಯಾಕಂದರೆ ಬೇರೆ ಕಸ್ಟಮರಿಗೂ ಪ್ರಾಬ್ಲಮ್ ಆಗುತ್ತೆ. ಅವ್ರು ಇಷ್ಟಪಟ್ಟಿರ್ತಾರೆ, ಬಟ್ ಒಬ್ರು ಹೇಳಿದಾರಲ್ಲ ಅಂತ ನಾವು ಅವ್ರಿಗೆ ಕೊಡ್ದೇ ಇಟ್ಟಿರ್ತೀವಲ್ವ. ಸೊ ಅದೊಂದು ಮಾಡಬೇಡಿ. ನಿಮ್ಗೆ ಬೇಕು ಅಂದರೆ ನೀವು ಪೇಮೆಂಟ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವಾಗ 100% 2 ದಿನ ಏನು ಬೇಕಿದ್ರೆ 1 ತಿಂಗಳ ತನಕನೂ ಇಡ್ತೀವಿ ನಾವು. ಸೊ ಥ್ಯಾಂಕ್ ಯು ಸೊ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸಪೋರ್ಟಿಂದನೇ ಇಷ್ಟೊಂದು ರೀಸ್ಟಾಕ್ ಮಾಡಿಸ್ತಾ ಇದ್ದೀವಿ. ಮತ್ತು ಹೊಸ ಮಟೀರಿಯಲ್ ಬರ್ತಾ ಇದೆ. ನಿಮ್ಗೆ ಯಾವ ಥರ ಮಟೀರಿಯಲ್ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು, ಇಲ್ಲ ನಮ್ಮ ಹೆಗ್ಡೆ ಕಲೆಕ್ಷನ್ಸ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವಾಗೂ ನಾವು ಅದನ್ನು ರೀಸ್ಟಾಕ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಯಾವಾಗೂ ರೀಸ್ಟಾಕ್ ಆಗುವಂಥ ಮಟೀರಿಯಲ್. ಸೊ ಥ್ಯಾಂಕ್ ಯು ಸೋ ಮಚ್.